ಹರಳೆಯ ನ್ಯೂಸ್ಗೆ ಸ್ವಾಗತ. ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಕಾಂಗ್ರೆಸ್ ಭವನದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮದ ಎಲ್ಲ ಹಿರಿಯರಿಗೆ ಹಾಗೂ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಿ, ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ್ ನೋಣಿ ಅವರಿದ್ದಾರೆ, ಉಪಸ್ಥಿತರಿದ್ದಾರೆ. ಮಾಜಿ ಶಾಸಕರು, ನಮ್ಮೆಲ್ಲರಿಗೂ ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳಾದ ಶ್ರೀ ರಾಜೀವ್ ಅವರು ಇದಕ್ಕೆ ಉಪಸ್ಥಿತರಿದ್ದಾರೆ. ಮಾಜಿ ಶಾಸಕರಾದಂತಹ ಶ್ರೀ ಮಕ್ಬೂಲ್ ಬಾಗ್ವಾನ್ ಅವರು ಕೂಡ ಇದಕ್ಕೆ ಬಂದಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ವಿಜಯಪುರ ನಗರದ ಅಭ್ಯರ್ಥಿಗಳು ಮುಖಂಡರಾದಂತಹ ಶ್ರೀ ಎಂ ಬಿ ಮುಷ್ರೂಫ್ ಅವರಿದ್ದಾರೆ, ಸಂಗಮೇಶ್ ಕೊಬಳೇಶ್ವರ್ ಅವರಿದ್ದಾರೆ, ಅಜಾದ್ ಪಟೇಲ್ ಅವರಿದ್ದಾರೆ, ಟಪಾನ್ ಅವರಿದ್ದಾರೆ. ಎಲ್ಲ ಕಾರ್ಪೊರೇಟರ್ಸ್ ಮತ್ತು ಪಕ್ಷದ ಎಲ್ಲ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಗೂ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ ಎಲ್ಲರೂ ಕೂಡ ಇವತ್ತು ದಿವಸ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದಕ್ಕೆ ಮುಂಚೆ ಸಭೆಯಲ್ಲರೂ ಭಾಗವಹಿಸಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ. ನಾಳೆ ಬಿಟ್ಟು ನಾಡಿದ್ದು ಶುಕ್ರವಾರ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು, ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಹ ಸಚಿವರು, ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಬೈರತಿ ಅವರು, ಆಮೇಲೆ ಇವತ್ತು ರಾಮಲಿಂಗ ರೆಡ್ಡಿ ಅವರು, ನಮ್ಮ ಸಾರಿಗೆ ಸಚಿವರು, ಆಮೇಲೆ ಸಮಾಜ ಕಲ್ಯಾಣ ಸಚಿವರಾದಂತಹ ಮಹದೇವ್ ಅವರು, ಹೈಯರ್ ಎಜುಕೇಶನ್ ಮಿನಿಸ್ಟರ್, ಉನ್ನತ ಶಿಕ್ಷಣ ಸಚಿವರಾದಂತಹ ಶ್ರೀ ಸುಧಾಕರ್ ಅವರು, ಹಾಗೂ ತಲಬುರ್ಗಿ ಅವರು, ನಮ್ಮ ಹಿಂದುಳಿದ ವರ್ಗದ ರಾಜ್ಯ ಸಚಿವರು ಅವರು, ಆಮೇಲೆ ನಮ್ಮ ಪವರ್ ಮಿನಿಸ್ಟರ್ ಕೆ ಜೆ ಜಾರ್ಜ್ ಅವರು ಮತ್ತು ಇನ್ನುಳಿದ ಎಲ್ಲ ಸಚಿವರು ಕೂಡ, ಅನೇಕ ಸಚಿವರು ಅವರ ಸಂಬಂಧಿಸಿದ ಕಾಮಗಾರಿಗಳಿರ್ತಕ್ಕ ಸಚಿವರು ಕೂಡ ಆಗಮಿಸ್ತಿದ್ದಾರೆ. ಇವತ್ತು ಪ್ರಮುಖವಾಗಿ 3 ಅಲ್ಲಿ ಕಾರ್ಯಕ್ರಮಗಳು. ಒಂದೇದು ನಮ್ಗೆಲ್ಲರಿಗೂ ಗೊತ್ತಿದೆ, ಅನೇಕ ದಶಕಗಳ ಕಾಲ, ಒಂದು 3-4 ದಶಕಗಳ ಕಾಲದಿಂದ ನಮ್ಮ ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ತಾಯಿ ಅವರ, ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಹೆಮ್ಮೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಸರ್ಕಲ್ ಆಗ್ಬೇಕು, ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕು ಅಂತೇಳಿ ಬಹಳ ಆಶಯವನ್ನ ಅದು ನಮ್ಮ ಹಿರಿಯರಾದಂತಹ ಶಂಕರಗೌಡ ಪಾಟೀಲ್ ಸೋನಡಿಯವರು ಬಹಳ ವರ್ಷಗಳ ಕಾಲದಿಂದ ಪ್ರತಿ ಸಲ ಬಂದಾಗ ನನಗೆ ಒಂದು ಮನವಿಯನ್ನು ಕೊಡ್ತಾ ಇದ್ರು. ನಾನು ಕೂಡ ಅದನ್ನ ಅರ್ಥೈಸಿಕೊಂಡು ಇವತ್ತು ಅಲ್ಲಿ ಆ ಸರ್ಕಲ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ರಸ್ತೆ ಬಹಳ ಒಂದು ಅಚ್ಚುಕಟ್ಟು ಆದಂತ ಪ್ರದೇಶದಲ್ಲಿರುವುದರಿಂದ ಟ್ರಾಫಿಕ್ ಮತ್ತು ಬಸ್ ನಿಲ್ದಾಣ ಅಲ್ಲಿ ಆ ಕಾರಣ, ಟೆಕ್ನಿಕಲ್ ಕಾರಣದಿಂದ ಅಲ್ಲಿ ಒಂದು ದಿವಸ ಸರ್ಕಲ್ ಪೂರ್ತಿ ಆಗ್ತಾ ಇರಲಿಲ್ಲ. ಮತ್ತು ಎರಡನೇದಾಗಿ ಸುಪ್ರೀಂ ಕೋರ್ಟ್ ನ ಒಂದು ನಿರ್ಣಯನೂ ಕೂಡ ಇರೋದ್ರಿಂದ ಆ ಸರ್ಕಲ್ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಮೂರ್ತಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಹೀಗಾಗಿ ನಾನು ಒಂದು ದಿವಸ ನಿರ್ಣಯ ಮಾಡಿ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ, ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆ ರಸ್ತೆಗೆ ಎದುರುಗಡೆ ಒಂದು ದಿವಸ ರಾಣಿ ಚೆನ್ನಮ್ಮನವರ ಒಂದು ಮೂರ್ತಿ ಆಗ್ಬೇಕು ಅಂತೇಳಿ ನಾನು ಪ್ರಸ್ತಾವನೆಯನ್ನ ಇವತ್ತು ಮುತುವರ್ಜಿ ವಹಿಸಿ ನಾನು ನಮ್ಮ ಏನು MD ಅವರ ಗುಲ್ಬರ್ಗ ನಮ್ಮ MD ಅವರಿಗೆ ಅಂದು ಇದು ಮಾಡಿಸಿ ಅವರಿಂದ ಒಂದು ಆದೇಶವನ್ನ ಮಾಡಿ ಸರ್ಕಾರ ಕಳಿಸಿ ಒಂದು 60/40 60/40 ಒಂದು ಜಮೀನನ್ನ ಒಂದು ನುಸಾದನ್ನ ಮುಂದೆ ನಂತರ ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಹೇಳಿ ಶಿಕ್ಷೆಯನ್ನು ಕೊಡಿಸಿ, ಅವತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ 2013-18 ಅವಧಿಯಲ್ಲಿ ಅವರು ಮತ್ತು ಕೂಡ ಸಂಗಮ ಶ್ರೀಗಳು ಪಂಚಮಸಾಲಿ ಜನಗಳು ಇವತ್ತು
ಬಸವರಾಜ ಜಯಸ್ವಾಮೀಜಿಯವರು ಇವತ್ತು ಎಲ್ಲರೂ ಕೂಡ ನಾವು ಅಡಿಗಲ್ಲನ್ನ ಹಾಕಿದ್ವಿ. ಈಗ ಮೂರ್ತಿ ರೆಡಿ ಆಗಿದೆ. ಆ ಮೂರ್ತಿ ಅನಾವರಣಗೊಳಿಸುವಂತದ್ದು ಮತ್ತು ನಾನು ವಿಚಾರ ಮಾಡಿದೆ, ಇವತ್ತು ಮೂರ್ತಿ ವೀರರಾಣಿ ಚನ್ನೂರಮ್ಮ ಅವರ ಮೂರ್ತಿ ಆಗಿದೆ, ಆ ಬಸ್ ಸ್ಟ್ಯಾಂಡ್ಗೂ ಕೂಡ ಅವ್ರ ಹೆಸರು ಇಟ್ಟರೆ ಸೂಕ್ತ ಆಗ್ತದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಯವರಿಗೆ ಹೇಳಿ ಆದೇಶ ಮಾಡಿಸಿದೆ. ಯಾಕಂದ್ರೆ ವೀರರಾಣಿ ಕತ್ತೂರು ಚೆನ್ನಮ್ಮ ಅವರ ಹೆಸರು ಇಟ್ಕೊಂಡು ನಾವು ಹಿಂದೆ ಬೇರೆ ಬಸ್ ಸ್ಟ್ಯಾಂಡಿಗೆ ಬೇರೆ ಯಾವ ಹೆಸರು ಕೊಟ್ರೆ ಅದು ಸ್ವಲ್ಪ ಅಷ್ಟು ಸೂಕ್ತ ಆಗೋದಿಲ್ಲ ಮತ್ತು ಅರ್ಥಪೂರ್ಣ ಆಗ್ತದೆ. ಸ್ಟ್ಯಾಚ್ಯೂ ನಿಂತ್ಕೊಂಡು ಅವ್ರ ಹೆಸರನ್ನ ಬಸ್ ನಿಲ್ದಾಣ ಮಾಡಿದ್ರು ಅಂತ ಹೇಳ್ಕೊಂಡು ಅವ್ರ ಹೆಸರನ್ನ ಮಾಡಿದ ಮುಖ್ಯಮಂತ್ರಿಗಳು ಸಂತೋಷದಿಂದ ನಾನು ಅದ್ರ ಮೇಲೆ ಆದೇಶವನ್ನು ಮಾಡಿ ರಾಮಚಂದ್ರ ರೆಡ್ಡಿಯವರು ಬಹಳ ವಿಶ್ವಾಸ ತಗೊಂಡು ಸಹ ನಾವು ಅವರ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣ ಅಂತ ಹೇಳಿ ನಾಮಕರಣ ಕೂಡ ಅದನ್ನ ಮುಖ್ಯಮಂತ್ರಿಗಳು ಒಂದು ದಿವಸ ನಾಮಕರಿಸಿದ್ದಾರೆ. ಈ ಎರಡು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಬೇಕಾಗಿತ್ತು. ಅದರ ಜೊತೆಗೆ ನಾವು ಸರ್ಕಾರದ ಕಾರ್ಯಕ್ರಮಗಳು, ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಾಗಲಿ, ಆಮೇಲೆ ಯುಡಿಯಿಂದ ನಮ್ದು 160 ಕೋಟಿ ಇವತ್ತು, ಆಮೇಲೆ ಇದು ನೋಡಿದ ಎಲ್ಲ ಇಲಾಖೆಗಳ ಸಮಾಜ ಕಲ್ಯಾಣ ಇರ್ಬೋದು, ಹೊಸದೆಲ್ಲ ಕೂಡ ಘೋಷಣೆ ಇಲಾಖೆಗಳಿಗೆ ಎಷ್ಟು ಕೋಟಿ ಇನ್ನು ಅಡಿಷನ್ಸ್ ಆಗ್ತಾ ಇದ್ದಾವೆ. ಆಮೇಲೆ ಸಮಾಜ ಕಲ್ಯಾಣ ಇರ್ಬೋದು, ಇಲಾಖೆ ಇರ್ಬೋದು, ಅಥವಾ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಇರ್ಬೋದು ಕೆಲಸಗಳು, ಆಮೇಲೆ ನೀರಾವರಿ ಇಲಾಖೆ ಕೆಲಸಗಳು, ಆಮೇಲೆ ಎಲ್ಲ ಕೆಲಸಗಳು ಕೂಡ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಒಂದೇ ಮೇಲೆ ಎರಡನೇದು ಅದರ ಉದ್ಘಾಟನೆ. ಮತ್ತು ಮೂರನೇದಾಗಿ ನಿನ್ನೆ ನಾನು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನಾನು ಹೇಳಿಲ್ಲ, ಒಂದು ಇಲ್ಲಿ ನಾನು ಅನೌನ್ಸ್ ಮಾಡ್ತಾ ಇದ್ದೆ. ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಒಂದು ಗ್ರಾಮೀಣ ರೈತರ ಮಗನಾಗಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಇವತ್ತು ನಮ್ಮ ಹಿರಿಯರು ಇಂದಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ದಿವಂಗತ ಟಿ ದೇವರಾಜ ಅವರ ಒಂದು ಅವಧಿಯನ್ನ ಮೀರಿಸಿ ಆ ರೆಕಾರ್ಡ್ ಇವತ್ತು ದಿವಸ ಬ್ರೇಕ್ ಮಾಡಿದ್ದಾರೆ. ಇವತ್ತು ದಿವಸ ಮಾಡಿ ನಮ್ಮ ಕರ್ನಾಟಕದ ಅತ್ಯಂತ ಹೆಚ್ಚಿನ ಅವಧಿಯ ಒಂದು ಮುಖ್ಯಮಂತ್ರಿಗಳು ಹೆಗ್ಗಳಿಕೆಗೆ ಇವತ್ತು ದಿವಸ ಮಾತನಾಡಿದ್ದಾರೆ. ಅದನ್ನ ಲಾಂಗೆಸ್ಟ್ ಸರ್ವಿಸ್ ಚೀಫ್ ಮಿನಿಸ್ಟರ್ ಒಂದು ದಿವಸ ಇವತ್ತು ದಿವಸ ಅಂತಂದ್ರೆ ಅವರಿಗೆ ಗೌರವನ ದಿವಸ ನಾನು ಜಿಲ್ಲೆಯ ಜನತೆಯ ಪರವಾಗಿ ಒಂದು ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ಪರವಾಗಿ ಆಯಿತು, ಜಿಲ್ಲೆಯ ಜನತೆಯ ಪರವಾಗಿ ಆಗಿತ್ತು. ಅವರಿಗೆ ಒಂದು ವಿಶೇಷವಾದಂತ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಹಾಕೊಂಡಿದ್ವಿ. ಅವರಿಗೆ ಸೂಕ್ತವಾದಂತ ಗೌರವ ಅರ್ಪಣೆಯನ್ನು ಕೂಡ ಏನನ್ನು ಹೇಳಿದಲ್ಲ ಗೌರವ ಅರ್ಪಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. 3 ಪ್ರಮುಖ ಘಟನೆ. ಒಂದು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅವರು 11:15 ಇವತ್ತು ಬಿಜಾಪುರಕ್ಕೆ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗಿ 11:45 ನಾವು ಟೆಂಟೇಟಿವ್ ಆಗಿ ಪ್ಲಸ್ ಆರ್ ಮೈನಸ್ 15 ನಿಮಿಷ 11:45 ಕೇಂದ್ರ ಬಸ್ ನಿಲ್ದಾಣಕ್ಕೆ ನೇರವಾಗಿ ನಮ್ಮ ಸೈನಿಕ್ ಸ್ಕೂಲ್ ಹೆಲಿಪ್ಯಾಡ್ ನಿಂದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣಗೊಳಿಸಿ ಉಪಮುಖ್ಯಮಂತ್ರಿ ಇರ್ತಾರೆ, ಸಾರಿಗೆ ಸಚಿವರು ಎಲ್ಲ ಸಚಿವರುಗಳು ಇರ್ತಾರೆ, ಅನಾವರಣಗೊಳಿಸಿ ಹಸಿರ ನಾಮಫಲಕಗಳನ್ನು ಕೂಡ ಅನಾವರಣಗೊಳಿಸಿ ಅಲ್ಲಿ ಕಾರ್ಯಕ್ರಮ ಇಲ್ಲ, ಬಹಿರಂಗ ಸಭೆಯಲ್ಲಿಲ್ಲ, ಅದನ್ನು ಮಾಡಿ ಇವತ್ತು ದಿವಸ ಮುಖ್ಯಮಂತ್ರಿಗಳು ನೇರವಾಗಿ, ಯಾಕಂದ್ರೆ ಅಲ್ಲಿ ಜನ ಹಾಕಿರೋದು ಕುಂಭದಿಂದ ಕೆಲವು ಜನ ಬರ್ತಾ ಇದ್ದಾರೆ, ಆಮೇಲೆ ಅಲ್ಲಿ ಜನರು ಕೂಡ ಅವರೆಲ್ಲರೂ ಕೂಡ ಸ್ಟೇಡಿಯಂ ಬರ್ಬೇಕಾದ್ರೆ ಸ್ವಲ್ಪ ಒಂದು 15-20 ನಿಮಿಷ ಸಮಯ ಬೇಕಾಗ್ತದೆ. ನಾವು ಆ ಕಾರ್ಯಕ್ರಮ ಮುಗಿಸಿ ನೇರವಾಗಿ ವೆಲೋಡ್ ರೂಮ್ ಹೋಗ್ತೀವಿ. ವೆಲೋಡ್ ರೂಮ್ನಲ್ಲಿ ಅಲ್ಲಿನೂ ಕೂಡ ಪಬ್ಲಿಕ್ ಕಾರ್ಯಕ್ರಮ ಇಲ್ಲ, ಅಲ್ಲಿ ಉದ್ಘಾಟನೆ ಮಾಡಿ ಸೈಕ್ಲಿಸ್ಟ್ ಒಂದು ರೌಂಡ್ ಎಲ್ಲರೂ ಕೂಡ ಒಂದು ರೌಂಡ್ ಇದನ್ನು ಮಾಡಿದ್ರೆ ರಾಜು ಬಿರಾದರ್ ಅವರು ಮತ್ತು ಎಲ್ಲರೂ ಉಳಿದವರೆಲ್ಲ ಸೈಕ್ಲಿಸ್ಟ್ ಅಸೋಸಿಯೇಷನ್ ಎಲ್ಲರೂ ಕೂತ್ಕೊಂಡು ಸೈಕ್ಲಿಂಗ್ ಅಸೋಸಿಯೇಷನ್ ಎಲ್ಲ ಕೂತ್ಕೊಂಡು ಒಂದು ಉದ್ಘಾಟನೆ ಮಾಡಿ ಒಂದು ರೌಂಡ್ ಸೈಕಲ್ ಮಾಡಿ ಸಾಂಕೇತಿಕವಾಗಿ ಮಾಡಿ ತದನಂತರ ಅಲ್ಲಿಂದ ಮುಖ್ಯಮಂತ್ರಿಗಳು ಸೀದಾ ಬರೋಬ್ಬರಿ 12:15 ಇದು ಪಬ್ಲಿಕ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಮುಖವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಏನು ಮೂರ್ತಿ ಅನಾವರಣಗೊಳಿಸಿದ್ದಾರೆ ಮತ್ತು ನಾಮಕರಣ ಮಾಡಿದ್ದಾರೆ, ಅದು ಒಂದು ಉದ್ದೇಶ ಕಾರ್ಯಕ್ರಮ. ಎರಡನೇದು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು, ಗ್ಯಾರಂಟೀಸು ಮತ್ತು ಏನು ಅಭಿವೃದ್ಧಿ ಕಾರ್ಯಕ್ರಮ ಜಿಲ್ಲೆಗಳದಾವ ಅದನ್ನ ಲೈಕ್ ವೆಲೋಡ್ ಬಿಟ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನ ಒಂದು ಮಾಡುವಂಥದ್ದು ಎರಡನೇದು. ಮೂರನೇದು ಅವರಿಗೆ ನಾವು ದಿವಸ ಜಿಲ್ಲೆಯ ಜನತೆ ಪರವಾಗಿ ದಿವಸ ಇವತ್ತು ಅವರಿಗೆ ನಾವು ಪಕ್ಷಾತೀತವಾಗಿ ಒಂದು ದಿವಸ ನಮ್ಮ ಕಾಂಗ್ರೆಸ್ ಜನರದ್ದು ಅಭಿಪ್ರಾಯ ಇತ್ತು, ಜಿಲ್ಲೆಯ ಜನರದ್ದು ಅಭಿಪ್ರಾಯ ಇದೆ. ಇವತ್ತು ಒಬ್ಬ ಹೆಗ್ಗಳಿಕೆ ಪಾತ್ರ ಆಗಿದ್ದಾರೆ ಒಂದು ದಿವಸ ಅವರು ದೇವರಾಜ ನಂತರ ಅವ್ರ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಅವ್ರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಗೌರವಿಸುವಂತ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸಹ ನಾನು ಅವ್ರಿಗೆ ಬಹಳ ಅರ್ಥಪೂರ್ಣವಾಗಿ ಗೌರವಿಸುವಂತ ಮಾಡ್ತಾ ಇದ್ವಿ. ಇದು 3 ಕಾರ್ಯಕ್ರಮ ಇವತ್ತು. ಅದಕ್ಕೆ ನಾವು ಈಗ ಕಾಂಗ್ರೆಸ್ ಪಕ್ಷದಿಂದನೂ ಕೂಡ
ಅಫಿಷಿಯಲ್ ಗೌರ್ಮೆಂಟ್ ಪ್ರೋಗ್ರಾಮ್. ಅದು ಗೌರ್ಮೆಂಟ್ ಪ್ರೋಗ್ರಾಮ್ ಆಗಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ನಾವು ಮಾಡಿ ಜಾಸ್ತಿ ಜನ ದಿವಸ ಬರಬೇಕು ಮತ್ತು ಅವರಿಗೆ ಗೌರವಿಸುವಂತ ಕಾರ್ಯಕ್ರಮ ಇತ್ತಲ್ಲ. ಹೀಗಾಗಿ ನಾವು ಕೂಡ ಇಲ್ಲಿ ಶೇರ್ಷಿ ಎಲ್ಲ ಬ್ಲಾಕ್ ನಿನ್ನೆ ನಾವು ನಾಲ್ಕು ಆಮೇಲೆ ಕಟಗೌಡರು ಮತ್ತು ಅಶೋಕ್ ಮಂಗಳೂರು ಚರ್ಚೆ ಮಾಡಿದ್ವಿ. ಆಮೇಲೆ ನಾವೆಲ್ಲ ಶಿವಾನಂದ ಸಚಿವರು ಮಾತಾಡಿದ್ದೀನಿ. ಅದೇ ರೀತಿ ಯಶವಂತಪುರ ಕೂಡ ಅವರಿಗೆ ಒಂದು ದೇವಸ್ಥಾನ ಎಲ್ಲರೂ ಕೂಡ ಮಾತಾಡಿ ಅವ್ರು ಗೌರವಿಸುವಂತ ಕಾರ್ಯಕ್ರಮ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಜನ ಬಂದು ಅವ್ರಿಗೆ ಗೌರವ ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿ ಅಂತ ಮಾಡಿದ್ವಿ. ಆಮೇಲೆ ವೀರಾಣಿ ಕಿತ್ತೂಚನವರ ನಮ್ಮ ಪ್ರಧಾನ ಕಾರ್ಯದರ್ಶಿ ನಮ್ಮ ಆಳೂರು ನಾನು ಎಲ್ಲಾ ಜನರಿಗೂ ಕೂಡ ನಮ್ಮ ಒಂದು ನಾವು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದಿಂದ ಊಟ ವ್ಯವಸ್ಥೆ ಮಾಡ್ತಾ ಇದ್ವಿ. ನಾವು ಇಷ್ಟೆಲ್ಲ ವೀರಾಣಿ ಚೆನ್ನಮ್ಮನವ್ರ ಸಲುವಾಗಿ ಮಾಡ್ತಾ ಇದ್ರಿ. ನಾವು ಪ್ರಸಾದ ವ್ಯವಸ್ಥೆ ಏನಿದೆ ಊಟದ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅವರ 20,000 ಜನರಿಗೆ ನಾವು ಊಟದ ವ್ಯವಸ್ಥೆ ನಾವು ಸ್ವಂತ ಟ್ರ್ಯಾಕ್ಟರ್ ಮತ್ತು ಪ್ಲಸ್ ಅವರು ಅವರ ಸಂಸ್ಥೆಯವರು ಹೀಗಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳು ನಿಮ್ಮ ಸಹಕಾರಗಳು ಕೂಡ ಬೇಕು. ಮತ್ತು ಮುಖ್ಯಮಂತ್ರಿಗಳು ಎರಡು ಪ್ರಮುಖವಾಗಿ ವೀರಾಣಿ ಕಿತ್ತೂಚನಮ್ಮನವರ ಅನೇಕ ದಶಕಗಳಿಂದ ನೆನಪಿದ್ದಂತ ಅವರ ಈಗ ಮೂರ್ತಿ ಪ್ರತಿಷ್ಠಾಪನೆ ನಾಮಕರಣ ಆಗ್ತದೆ. ನಾವು ಈಗಾಗಲೇ ನಮ್ಗೆ ಗೊತ್ತಿದೆ ಏರ್ಪೋರ್ಟ್ ನಾನಾದಿಂದ ಬಂದು ನಾವು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಪಾಲೂ ಇಲ್ಲ. ಆಕ್ಚುಲಿ ಅದರಲ್ಲಿ ನಮ್ಮ ಈಗ ಅದರಲ್ಲಿ ಏರ್ಪೋರ್ಟ್ ಅಲ್ಲಿ ನಮ್ಮ ಇದರಲ್ಲಿದೆ. ಅದಕ್ಕೆ ಇವತ್ತು ನಮ್ಮ ವಿಶ್ವಗುರು ಬಸವಣ್ಣವರ ಹೆಸರನ್ನ ಪುಸ್ತಕಕ್ಕೆ ರೈಲ್ವೆ ಸ್ಟೇಷನ್ಗೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಮಾಡಿದ್ವಿ. ಯಾಕಂದ್ರೆ ಆಮೇಲೆ ನಿಮ್ಮ ಸಿದ್ದೇಶ್ವರ ಸ್ವಾಮಿಯವರ ಹೆಸರಲ್ಲಿ ಕೂಡ ಅರಣ್ಯ ಒಂದು ರಿಸರ್ವ್ ಫಾರೆಸ್ಟ್ ಮಾಡಿ ಸೈನ್ಸ್ ಹೀಗೆ. ಆಮೇಲೆ ರಾಣಿ ಚೆನ್ನಮ್ಮನವರು ಅಕ್ಕಮಹಾದೇವರ ಹೆಸರನ್ನು ಈಗಾಗಲೇ ನಮ್ಮ ವಿಶೇಷವಾಗಿ ಅಲ್ಪಸಂಖ್ಯಾತ ಬಂಧುಗಳು ಕೂಡ ನಮ್ಮ ಇಬ್ರಾಹಿಂ ಆದಿಲ್ ಶಾಹಿ ಅವರು ಮಾಡಿದ್ದಾರೆ. ಆದಿಲ್ ಶಾಹಿ ಸಲುವಾಗಿ ಒಂದು ಏನಾದ್ರು ಮಾಡಬೇಕು. ಅವರ ಸಮಗ್ರ ಸಾಹಿತ್ಯಗಳು ಮಾಡಿದ್ರು ಕೂಡ ಇನ್ನೊಂದು ಏನಾದ್ರು ಇಬ್ರಾಹಿಂ ಆದಿಲ್ ಶಾಹಿ ಅವರ ಸಲುವಾಗಿ ಸ್ಮರಣೆಗಾಗಿ ಏನಾದ್ರು ಮಾಡಬೇಕು ಅಂತ ಹೇಳಿ ಕೂಡ ಅದನ್ನು ಕೂಡ ಮುಂದಿನ ಮಾಡಿದೆ. ಅದನ್ನು ಕೂಡ ಮಾಡ್ತೀವಿ. ನೋಡಿದ ಎಲ್ಲಾನು ಯಾವ್ಯಾವ ರೀತಿ ಗೌರವಿಸಬೇಕು ಅದನ್ನು ಕೂಡ ಗೌರವ ನಾಡಿನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಹಳಷ್ಟು ವಿಜಯಪುರ ಜಿಲ್ಲೆಯ ಜನ ಪಕ್ಷಾತೀತವಾಗಿ ಸರ್ಕಾರಿ ಕಾರ್ಯಕ್ರಮ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ, ಆದ್ರೂ ಕೂಡ ನಾವು ಅವ್ರನ್ನ ಗೌರವಿಸುವಂತದ್ದು ಪಕ್ಷಾತೀತವಾಗಿ ಗೌರವಿಸುವಂತ ಕೆಲಸನ ಇವತ್ತು ಜಿಲ್ಲೆ ಜನತಾ ಪರವಾಗಿ ಮಾಡ್ತಾ ಇದ್ದೀವಿ. ಅದಕ್ಕೆ ಮಾಧ್ಯಮದವರು ಕೂಡ ಹೆಚ್ಚಿಗೆ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡಬೇಕು. ಜಿಲ್ಲೆಯ ಇವತ್ತು ಹೆಮ್ಮೆ ಕಾರ್ಯಕ್ರಮ ವೀರಾಣಿ ಕಿತ್ತೂಚನಮ್ಮನವರು ಬ್ರಿಟಿಷರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡಿ ಒಂದು ದೊಡ್ಡ ಕೊಡುಗೆಯನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಕಾರ್ಯಕರ್ತರು ಅವರ ಮೂರ್ತಿ ಸ್ಥಾಪನೆ ಅವರ ಹೆಸರು ಮಾಡುವಂತದ್ದು ಮಹತ್ ಕಾರ್ಯ ಸಹ ನೆರವೇರಿದೆ. ನಮ್ಮ ಶಂಕರಗೌಡರ ಆಶಯವನ್ನು ಸಹ ನಾವು ನೆರವೇರಿಸಿದೆ. ನಮ್ಮೆಲ್ಲರ ಆಶಯಗಳು ಕೂಡ ಆಗಿದ್ದ ಆಶಯವನ್ನು ಸಹ ನಮ್ಮವರು ಕನ್ನಡಿಗರ ಕನ್ನಡನ ನಮ್ಮ ಹೆಮ್ಮೆಯ ವಿಚಾರ ಮತ್ತು ಎಲ್ಲ ಕಾರ್ಯಕ್ರಮಗಳಿವೆ. ಅದಕ್ಕೆ ನಾವೆಲ್ಲರೂ ಸಹಕಾರವನ್ನು ಮಾಡಬೇಕು. ಕಾರ್ಯಕ್ರಮ ಪಟ್ಟಿ ಹೇಳಿದ್ರೆ 11:30 11:45ಕ್ಕೆ ಬಸ್ ಸ್ಟ್ಯಾಂಡ್ ನಲ್ಲಿ ಮಾಡಿ ಅಲ್ಲಿ ಅರ್ಧ ಗಂಟೆ ಹೋಗ್ತದೆ. ಆಮೇಲೆ ನಂತರ ನಾವು ಹೋಗಿ ಅಲ್ಲಿ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿ 12:30ವರೆಗೆ ನಾವು ಟೆಂಟೇಟಿವ್ ಆಗಿ ಒಂದು 12:30ವರೆಗೆ ಪಬ್ಲಿಕ್ ಕಾರ್ಯಕ್ರಮವನ್ನ ಸಿದ್ದರಾಮಯ್ಯ ಅವರ ಕೈಯಿಂದ ಉದ್ಘಾಟನೆ ಬೇಡ ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ನೋಡಿ. ಕುರುಸಂಗ ಸ್ವಾಮೀಜಿಯವರು ಯತ್ನಾಳ್ ಅವರು ಉಳಿದ ಎಲ್ಲ ಸಂಘಟನೆಗಳು ಕೂಡ ಮಾತನಾಡಿದ್ದಾರೆ. ನಾನು ಮಾತನಾಡಿದ್ದೀನಿ. ಕುರುಸಂಗ ಸ್ವಾಮಿಗಳು ಯಾವುದೂ ಕೂಡ ಇಲ್ಲ. ಈ ಕಾರ್ಯಕ್ರಮ ಇದು ವೀರರಾಣಿ ಕಿತ್ತೂಚನಮ್ಮ ಯಾವುದೇ ಒಂದು ಸಾಮಾಜಿಕ ಸ್ಥಿಮಿತ ಅಲ್ಲ. ವೀರರಾಣಿ ಚೆನ್ನಮ್ಮ ಇಡೀ ಭಾರತ ದೇಶದ ಆಸ್ತಿ, ನಮ್ಮೆಲ್ಲರ ಹೆಮ್ಮೆ ಆಸ್ತಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಅವ್ರಿಗೆ ಯಾವುದೂ ಅಭ್ಯಂತರ ಇಲ್ಲ. ಅವರು ಕೂಡ ಕೂಡಲ ಸಂಗಮ ಸ್ವಾಮೀಜಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಕೂಡಲ ಸಂಗಮ ಸ್ವಾಮಿಗಳು, ಹರಿಹರ ಸ್ವಾಮೀಜಿಯವರು ನಮ್ಮ ಇಲ್ಲಿ ವಿಜಯಪುರದ ನಮ್ಮ
ಸಿದ್ದೇಶ್ವರ ಆಶ್ರಮದವರು ಜ್ಞಾನದರ್ಶನ ಸ್ವಾಮಿಗಳು ಸೇರಿದ್ರು ಸಹ ಬಸವಲಿಂಗ ಸ್ವಾಮಿಗಳು ಕೂಡ ಎಲ್ಲರೂ ಭಾಗವಹಿಸ್ತಾರೆ. ಹಾಗಾಗಿ ಯಾವುದೂ ಭಿನ್ನಾಭಿಪ್ರಾಯಗಳಿಲ್ಲ. ಯಾರೋ ಒಬ್ಬರಿಬ್ರು ಮಾಡಿದಾರ ಅದಕ್ಕೆ ಸಂಬಂಧ ಇಲ್ಲ. ಕಿತ್ತೂರು ರಾಣಿ ಚೆನ್ನಪ್ಪನವರು ದೇಶದ ಆಸ್ತಿ, ದೇಶದ ಸಲುವಾಗಿ ಹೋರಾಟ ಮಾಡಿದಂಥವ್ರು. ಹೀಗಾಗಿ ಅವ್ರದ್ದೇನದ ಅದು ಬೇರೆ. ಇಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಗೌರವಿಸಿದ್ರೆ ಕೂಡಲಸಂಗಮ ಸ್ವಾಮಿಗಳದ್ದು ಅಭಿಪ್ರಾಯ ಇದೆ, ಯತ್ನಾಳವ್ರದ್ದು ಮಾತಾಡಿದ್ರಿ, ಶಿವಾನಂದ ಪಾಂಡ್ರು ಎಲ್ಲರೂ ಯಾರ್ದು ಕೂಡ ಸ್ವತಂತ್ರ ಸಹ ಇಲ್ಲ. ಅವರು ಕೂಡ ಕೂಡಲಸಂಗಮ ಸ್ವಾಮಿಗಳು ಕೂಡ ಭಾಗವಹಿಸ್ತಾರೆ. ನಗರದ ಶಾಸಕರು ಕೂಡ ಭಾಗವಹಿಸ್ತಾರೆ. ಸ್ವಾಮೀಜಿ ಮೀಟಿಂಗ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡ್ಬೇಕಂತ ಅವರು ಕೂಡ ಕುಂಭಮೇಳ ಮಾಡ್ತಾ ಇದಾರೆ. ಇದು ಬಿಜಾಪುರ ಒಂದು ಐತಿಹಾಸಿಕ ಸ್ಥಳ. ಆದಿತ್ಯ ಹೆಸರ ಯಾವುದೋ ಒಂದು ಮಾರ್ಗ ಆದಿತ್ಯ ಹೆಸರಲ್ಲಿ ಯಾವುದೋ ಈಗ ನಾನು ಹೇಳಿದ್ದಲ್ಲಪ್ಪ, ನಮ್ಗೆ ನೀನ್ ಕೇಳೋದಕ್ಕೆ ಮೊದಲು ನಾ ಹೇಳ್ಬೇಕು. ಈಗ ನಾನು ಮಾತಾಡ್ತೀನಿ, ನಾನೇ ಹೇಳಿದ್ರಲ್ಲ. ಈಗ ಓಕೆ, ಒಂದೇನೋ ಮಾಡುವ, ದೊಡ್ಡದು ಮಾಡುವ. ವಿಮಾನ ನಿಲ್ದಾಣ ಆದ್ರೆ ವಿಮಾನ ನಿಲ್ದಾಣ ಆದ್ರೆ ನಾನು ಹೇಳಿದ್ನಲ್ಲಪ್ಪ, ಮಾರ್ಚ್ನಲ್ಲಿ ಮಾಡ್ತೀವಿ ಅಂತ. मार्च हेडिंग डेवलपमेंट के बारे में जो चीज़ें चल रही हैं जितनी भी चीज़ें बताएं सर, डेवलपमेंट के लिए यहाँ बेरोजगार बहुत है, उसके लिए आपने काफ़ी काम किए हैं, लेकिन इस अर्से में देखा गया है कि डेवलपमेंट के लिए आपने कोई भी ऐसे कोई फैक्ट्रीज वगैरह यहाँ ला के अवेलेबल नहीं कराया, जिसकी वजह से बेरोजगारी बहुत है और सारे लोग जिसमें हिंदू मुसलमान सिख ईसाई परेशान हैं। इसके लिए आप क्या कर रहे हैं सर, आपकी सरकार? अभी पानी देने के बाद जो लोग स्कूल जाता था ना, बेरोजगारी खत्म हुआ है बिलासपुर में।
तुम्हारे को शायद केड़े में नहीं गए ನೀವು ಹಲ್ಯಾಗ ಹೋದ್ರ ಪಾಪ ಇದು ಬೇಡ ತಿಳ್ಬೇಕಲ್ಲ ಈಗ ಏನು ಬಿಜಾಪುರದವರು ಗೋವಾ ಮಹಾರಾಷ್ಟ್ರ ಕುಡಿಯಾಕ ಹೋಗಿದ್ದಾರಲ್ಲ ಅದು 75% 74 ಬರ್ತದೆ ತಂಡ ಗಿಡ ನಮಗೆ ಬರ್ತಾವು ಮೇಜರ್ ಆಗಿ ನನಗೆ ಬರ್ತಾವು ನಾಲ್ಕು ನಮ್ಮ ಇವ್ರಿಗೆ ಕಟ್ಟಕೊಂಡವ್ರಿಗೆ ರಾಜು ಅವ್ರಿಗೆ ಬರ್ತಾವು ಈಗ ಕುಡಿಯಾಕ ಹೋಗ್ಬೇಕು ಕಡಿಮೆ ಆಗಿದೆ ಯಾಕಂದ್ರೆ ಇಲ್ಲಿನೇ ಸ್ವಯಂ ಇದನ್ನು ಸಿಗ್ತಿತ್ತು ಆಮೇಲೆ ಫ್ಯಾಕ್ಟ್ರಿಗಳು ನಡೆದಿಲ್ಲ ಫ್ಯಾಕ್ಟ್ರಿಗಳು ಒಂದೇ ದಿವಸ ಈ ಮಾನ್ಯ ಒಂದು 12 ಬಂದಿದ್ದು ಕೊಬ್ಬರು ತೊಗೊಳೋದು ಒಂದು ಅನೌನ್ಸ್ ಆಯಿತು ಇನ್ನು 3 ಕಾರ್ಖಾನೆಗಳು ಬರ್ತಾ ಇದ್ದಾವೆ ಫ್ಯಾಕ್ಟ್ರಿಗಳು ಒಂದು ಫ್ಯಾಕ್ಟ್ರಿ ಅನೌನ್ಸ್ ಮಾಡೋಕೆ 3 ವರ್ಷ ಟೈಮ್ ಬೇಕಾಗ್ತದೆ ಇಂಪ್ಲಿಮೆಂಟೇಷನ್ ಇರಲ್ಲ ಯಾಕಂದ್ರೆ ಸೆಂಟ್ರಲ್ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅವರ ಇರ್ತದೆ ಅಲ್ಲೂ ಕೂಡ ಫ್ಯಾಕ್ಟ್ರಿಗಳು ಬರ್ತಾ ಇದಾವೆ ನನ್ನ ಅವಧಿಯಲ್ಲಿ ನಾನು ಒಂದು 10,000 ಮಂದಿಗೆ ಉದ್ಯೋಗ ಕೊಡಿಸ್ಬೇಕು ಅಂತ ಹೇಳಿ ಟೊಯೋಟಾ ಅವ್ರ ಕಡೆಯಿಂದ ಮನೆ ITI ಡಿಪ್ಲೊಮಾದವ್ರನ್ನ 480 ಮಂದಿ ಸೆಲೆಕ್ಟ್ ಮಾಡಿದ್ರು 480 ಮಂದಿ ನಮ್ಮ ಯುವಕರನ್ನ ಟೊಯೋಟಾ ಸೆಲೆಕ್ಟ್ ಮಾಡಿದ್ದಾರೆ ಫಾಕ್ಸ್ಕಾನ್ ಅವರು ಮನೆ 85 ಜನ ಸೆಲೆಕ್ಟ್ ಮಾಡಿದ್ದಾರೆ ಇನ್ನೂ ಬೇರೆ ಬೇರೆ ಕಂಪನಿಗಳು ಸೆಲೆಕ್ಟ್ ಮಾಡ್ತಾರೆ ಹಂಗೆ ಬೇರೆ ಬೇರೆ ಕಂಪನಿಗಳಿಂದ ಒಂದು 5,000 ಜನ ಉದ್ಯೋಗ ಸೃಷ್ಟಿ ಮಾಡಿಸೋದು ಅಂದ್ರೆ ಇಲ್ಲಿನೇ ಉದ್ಯೋಗ ಮಾಡುವಂತದ್ದು ಫ್ಯಾಕ್ಟರೀಸ್ ಇರೋದನ್ನ ಕನಿಷ್ಠ ಪಕ್ಷ ಒಂದು 10,000 ಜನರಿಗೆ ಉದ್ಯೋಗ ಸಿಗುತ್ತೆ ಇಂಡಸ್ಟ್ರೀಸ್ ಪೈಪ್ ಲೈನ್ 7 ಇಂಡಸ್ಟ್ರೀಸ್ ಪೈಪ್ ಲೈನ್ ಆಗಿದಾವೆ ಆದಂತ ಕೆಲಸ ನಾವು ಮಾಡ್ತೀವಿ ಅದ್ರ ಜೊತೆಗೆ ನೀನ್ ಕೇಳ್ಬೇಕಲ್ಲಪ್ಪ NRI ಇರ್ತದಪ್ಪ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಈಗ ಶ್ರೀರಾಮ ಹೆಸರಲ್ಲೇ ಮುಖ್ಯ ಪ್ರಯತ್ನ ಮಾಡಕತ್ತಾರ इंस्टेड ऑफ बीजापुर में भी देखेंगे ना सर फॉर एग्जांपल ऑटो ड्राइवर्स हैं कूली करने हैं आप देखेंगे नए बस स्टैंड के पास में से कम 1000 से 500 लोग आते हैं तो 1000 और 500 लोगों को रोजगार नहीं मिलता सर काफी लोग लौट जाते हैं अभी लोगों के लिए भी योजना लाई है हमारा हम रोजगार लेके आया था नरेंद्र मोदी जी बंद कर नरेगा का योजना इतना अच्छा योजना था उसके लिए करता था वो सबको सत्यानाश करके राम के उसको बढ़ाने का नहीं था राम के नाम से उसको अभी उसका एक स्टैटिस्टिक्स है मैं कल बताता है सीएम को देता हूँ ಬಿಜಾಪುರ ಜಿಲ್ಲೆಗೆ ಎಷ್ಟು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯಿಂದ ಎಷ್ಟು ಬಿಜಾಪುರ ಜಿಲ್ಲೆ ಯೋಜನೆ ಬೆನಿಫಿಟ್ ಆಗಿದೆ ಈಗ ಏನು ತೆಗೆದಾರ ಏನು ಅದಕ್ಕೆ ಏನಾಗ್ತದೆ ಡಿಫ್ರೆನ್ಸ್ ಆಗ್ತದೆ ನಾವೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಓಕೆ ನೆಕ್ಸ್ಟ್ ಮಾನ್ಯ ಟಂಡ್ರ ಕೆಲಸ ಸ್ವಲ್ಪ ಮಾಡ್ತಾರೆ ಇಬ್ಬರು ಇಂಡಿವಿಜುವಲ್ ಕ್ವಶನ್ಸ್ ಕೂಡ ಮಾಡ್ತಾ ಇದೀವಲ್ಲ ಯಾಕೆ ಆಮೇಲೆ ಮುಸ್ಲಿಮ್ಸ್ ವರ್ಡ್ ನಾನು ಹೇಳಿದ್ದಲ್ಲ ಹಿಂದೆ ಸ್ವಲ್ಪ ಕಡಿಮೆ ಕೆಲಸಗಳಾಗಿತ್ತು ಈ ಸಲ ನಾನು ಮ್ಯಾಕ್ಸಿಮಮ್ ಅವ್ರಿಗೂ ಕೂಡ ವಾಟ್ಸಲ್ಲಿ ಇದು ಮಾಡ್ತಾ ಇದ್ದೀನಿ ಯಾಕಂದ್ರೆ ಅವ್ರು ಕೆಳಮಟ್ಟದಲ್ಲಿದ್ದಾವೆ ಪಾಪ ನೀರಿನ ನೀರು ಆಸಾರ ಮಾಹಿತಿ ನೀರ ನಿಂತಿತ್ತು ಎಲ್ಲರೂ ನಾನು ಗೊತ್ತಲ್ಲ ಅದು ಏನ್ ಮಾಡ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ತಿಡುಗುಂದಿ ರೈತರ ಏನು ಪ್ರತಿಭಟನೆಯನ್ನು ಮಾಡಿದ್ರು ಲಾಸ್ಟ್ ಆಯ್ತು ನಮ್ಮ ಮನೆ ಎದುರಿಗೆ ಬಂದು ಅದ್ರ ಕುರಿತಾಗಿ ಸ್ಪಷ್ಟೀಕರಣ ಸಿಗ್ಲಿಲ್ಲ ಮುಖ್ಯಮಂತ್ರಿ ಎದುರಿಗೆ ಏನಾದರೂ ಅದು ಫೈನಲ್ ಆಗ್ತದೆ ನೋಡಿ ನಾನು ಅಂತ ಹೇಳ್ತಲ್ಲ ತಿಡುಗುಂದಿ ರೈತರು ಅಲ್ಲಿ ಭೂಮಿ ಬೆಲೆ ಎಷ್ಟೈತಿ ನಾವು ಕನ್ನಡ ಮಹಾರಾಷ್ಟ್ರದಲ್ಲಿ ಒಂದು ಏನು ಪಾರ್ಕ್ ಮಾಡಿದೀವಿ ಬೋರ್ಡರ್ನಲ್ಲಿ ಬೆಳಗಾವ್ ಪಾರ್ಕ್ನಲ್ಲಿ ಬಹಳ ಯಶಸ್ವಿಯಾಗಿದೆ ಈಗ ಅಲ್ಲಿ ನಾವು ಏನೋ ತಿಳುಗುಂದಿಯಲ್ಲಿ ಹೊಸ ಇದು ಮಾಡ್ತಾ ಇದ್ದೀವಿ ಈಗ ಏನಾಗಿದೆ 23/3 ಸಂದರ್ಭದಲ್ಲಿ ಯಾವ್ಯಾವ ಏನೇನು ಅಲ್ಲಿ ಅಭಿವೃದ್ಧಿಗಳಾಗಿದ್ರೆ ಇದ್ರೆ ಅಂತ ಒಂದು ಪದ್ಧತಿ ಇದೆ ನಾನು ಹೇಳ್ಬಾರ್ದನ್ನ ಮಾಡ್ತೀವಿ ಅದ್ರ ಜೊತೆಗೆ ಇವತ್ತು ಅಲ್ಲಿ ಭೂಮಿ ಬೆಲೆ ಎಷ್ಟದ ಅನ್ನೋದು ನಮ್ಗೆ ಗೊತ್ತದ ಆ ಭೂಮಿ ಬೆಲೆ ನಾನು ಅವತ್ತು ಕೂಡ ಹೇಳಿದ್ದೀನಿ 2 ಎಕರೆ ಇವತ್ತು ನೀವು ಭೂಮಿ ಕಳ್ಕೊಂಡ್ರೆ ಅಂತ ಕೊಡ್ತೀವಿ ನೀವು ಉದಾಹರಣೆಗೆ ನೀವು 2 ಎಕರೆ ಕಳ್ಕೊಂಡ್ರೆ 3 ಎಕರೆ ಪಕ್ಕದಾಗಿ ಖರೀದಿ ಮಾಡುವಷ್ಟು ನಿಮಗೆ ಪರಿಹಾರ ಕೊಡ್ತೀವಿ ವಿಮಾನ ನಿಲ್ದಾಣ ಮಾಡಿರೋದು ಬಿಜೆಪಿ ರೈಲ್ವೆ ನಿಲ್ದಾಣ ಅಪ್ಗ್ರೇಡ್ ಮಾಡಿರೋದು ಬಿಜೆಪಿ ಜಿಲ್ಲಾಡಳಿತ ಭವನ ಭೂಮಿ ಪೂಜೆ ಮಾಡಿರೋದು ಬಿಜೆಪಿ ಬಿಜಾಪುರ ಕೇಂದ್ರ ಬಸ್ ನಿಲ್ದಾಣ ನಿರ್ಮಾಣ ಆಗಿರೋದು ಬಿಜೆಪಿ ಹೆಸರು ಮಾತ್ರ ಕಾಂಗ್ರೆಸ್ ಬಿಜೆಪಿ ಈಗ ವಿಜಯಪುರ ವಿಮಾನ ನಿಲ್ದಾಣ ಅದು ಒಂದು ಭಾಳ ಗಮನ ಆಗ್ತದೆ ಏನ್ರಿ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲಾರ್ದೆ ನಾನು ಸುಮ್ಮನೆ ಈಗ ಮಾಡಕ್ ಹೋಗೋದಲ್ಲ 270 ಕೋಟಿ ರೂಪಾಯಿ ನಾನು ಕೊಟ್ಟಿದ್ದೆ ನೈಟ್ ಲ್ಯಾಂಡಿಂಗು ಆಮೇಲೆ ಏರ್ ಬಸ್ಸು ಬೋಯಿಂಗು ಮಾಡೋದಲ್ಲದೆ ಈಗ ಸುಪ್ರೀಂ ಕೋರ್ಟ್ ನಾಗ ನಮ್ಮ ವಿರುದ್ಧ ನಿರ್ಣಯ ಆಗಿತ್ತು ಎನ್ವಿರಾನ್ಮೆಂಟ್ ವೈಲೇಷನ್ ಕೇಸ್ನಲ್ಲಿ ನಾನು ಕಪಿಲ್ ಸಿಬಲ್ ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ವಿರುದ್ಧ ಡಿಸಿಷನ್ ಆಗಿತ್ತು ನಾವು ಕಪಿಲ್ ಸಿಬಲ್ ನೇಮಕ ಮಾಡಿ ನಾನೇ ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದೀನಿ ಈಗ ತಪ್ಪು ಇವತ್ತು ದಿವಸ ಇಲಾಖೆಯಿಂದ ಆಗಿರ್ಬೋದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಂದ ಆದ್ರೆ ಜನ ಸಫರ್ ಆಗ್ತಾ ಇದ್ದಾರೆ ಟೂರಿಸಂ ಸಫರ್ ಆಗುತ್ತಾ ಪ್ಯಾಸೆಂಜರ್ಸ್ ಜನ ಸಫರ್ ಆಗ್ತಾರೆ ಹಿಂದೂ ಇಲ್ಲ ಏರಿಯಾ ಸಫರ್ ಆಗ್ತದೆ ಅಂತ ನಾನು ಕಪಿಲ್ ಸಿಬಲ್ ನಾನೇ ಕೆಲವೊಂದು ಪಾಯಿಂಟ್ಸ್ ಡ್ರಾಫ್ಟ್ ಮಾಡಿ ನಮ್ಮ ನಿಶಾಂತ್ ಪಾಟೀಲ್ ಏನೋ ಮಾಡ್ಕೊಟ್ಟು ಅವ್ರಿಗೆ ಕೊಟ್ಟು ಮಾಡಿಸಿ ಆರ್ಗ್ಯುಮೆಂಟ್ ಮಾಡಿ ಈಗ ಲಾರ್ಜರ್ ಬೆಂಚಿಗೆ ಹೋಗಿದೆ ರಿವ್ಯೂನಲ್ಲಿ ಲಾರ್ಜರ್ ಬೆಂಚಿಗೆ ಹೋಗಿದೆ
ಆಮೇಲೆ SOP ಮಾಡಕ್ಕೆ ಒಂದು ದಿವಸ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿಕಂದ್ರೆ ಇದು ವಿಮಾನ ನಿಲ್ದಾಣ ಏನಲ್ಲ, ಇದು ತರಾತುರಿಯಲ್ಲಿ PWD ಮಾಡಿ ಏನ್ರಿ ಇಲ್ಲ ಭಾಳ ಅದಾವ, ನಾ ಹೇಳಕ್ ಹೋಗಲ್ಲ, ಕಾಂಟ್ರವರ್ಸಿ ಮಾಡಕ್ ಹೋಗಲ್ಲ. ನನಗೇನು ನಿರ್ಧಾರ ಅದು ಆಗ್ಬೇಕು ಅಂತ ಆಲಮಟ್ಟಿ ಅಣೆ ಕಟ್ಟಿದವ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಲ್ಲ ಸುಮ್ಮನೆ ಅವೆಲ್ಲ ಕಾಗದ ಇಟ್ಕೊಂಡು ಮಾತಾಡೋದು ಏನಂತೀರಿ? ಸರಿ, ಈಗ ನಾಳೆ ಈಗ ವಿಮಾನ ನಿಲ್ದಾಣ ನಮ್ದೇ, ರೈಲ್ವೇಸ್ ನಮ್ದೇ, ಎಲ್ಲ ಆಲಮಟ್ಟಿ ನಾಮೇ ಕಾಂಗ್ರೆಸ್ ಇದ್ದಾಗ ಆಗಿದೆ. ಯಾವ ಕೊಡ್ತೀನಿ ಎಲ್ಲ ಡೀಟೇಲ್ಸ್. ಸರ್ ನಿನ್ನೆ ಜಿಗೆ ಅವ್ರು ಹೇಳ್ತಾ ಇದ್ದಾರೆ ಸರ್ ಇಂಪಾರ್ಟೆಂಟ್ಗೆ ಮತ್ತೆ ಕೇಂದ್ರಕ್ಕೆ ಏನು ಸಂಬಂಧ, ಕೇಂದ್ರ ರೈಲ್ವೆ ಇಲಾಖೆ ನಾನು ಅದನ್ನ ಏನು ಹೌದು, ನಾನು IDD ಮಿನಿಸ್ಟರ್, ಗೊತ್ತದ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟರ್. ರೈಲ್ವೇಸ್ ನನಗೀಗ ನಲ್ಲಿ ನಾನು ನಲ್ಲಿ ಕೆಲವೊಂದು ಶೇರಿಂಗ್ ನೆಲ್ಲ ಕೂಡ ಇದ್ದಾವೆ ಏನ್ರಿ. ನಾನು ಮತ್ತೊಂದು ಕೊಟ್ಟಿದ್ದ ಪ್ರಶ್ನೆ ನೋಡ್ರಿ, ಗದಗ ಬೈಪಾಸು, ಹುಳಿ ಬೈಪಾಸು, ಇದನ್ನ ತಲೆಯಾಗ ಐಡಿಯಾ ಹುಡ್ಕೊಳ್ಳೋದು ಯಾರು ಗದಗ ಬೈಪಾಸ್ ಹೋಗ್ಬೇಕು, ಹುಬ್ಳಿ ಬೈಪಾಸ್ ಹೋಗ್ಬೇಕು, ಓವರ್ ನೈಟ್ ಟ್ರೈನ್ ಹಾಕ್ಬೇಕು, ಸಂಜೆ 7 ಗಂಟೆ ಕೂತ್ರೆ ಮುಂಚೆ 7 ಗಂಟೆಗೆ ಇರಬೇಕು, 10 ತಾಸನ ಬರ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಾಕತ್ತವು. ನಾನು ಈಗಲ್ಲ, ಅದು 2000 ಮಾರ್ಚ್ 2024 ಅಲ್ಲಿ ಮೀಟಿಂಗ್ ಮಾಡಿದ್ವಿ. ಒಂದೇ ಅಲ್ಲ, ಬೆಳಗಾಂಕು ಅಲ್ಲಿ ಏನೋ ಸಮಸ್ಯೆ ಅದ ಏನ್ರಿ, ಧಾರವಾಡ ಬೆಳಗಾವಿ ಬೇರೆ ಬೇರೆ ಎಲ್ಲ ಸಮಸ್ಯೆಗಳು ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ನಾನು ಮಿನಿಸ್ಟರ್, ಪಾಪ ಅವ್ರು ಗೊತ್ತಿರಲಿಕ್ಕಿಲ್ಲ, ಅಂದ ಮಿನಿಸ್ಟರ್, IDD ಮಿನಿಸ್ಟರ್, ಮೂಲಭೂತ ಸೌಕರ್ಯ ಸಚಿವರು ಕೂಡ ಆಗಿದ್ದೀನಿ. ಬಿಡ್ರು ಪಾಪ ಕಾಗದ ಪತ್ರ ಬರೀತಾರ, ಕಾಗದ ಉತ್ತರ ಬರ್ತಾರೆ, ತಗೊಂಡು ಪ್ರೆಸ್ ಕನ್ಫರ್ಮ್ ಮಾಡೋರು ಬಿಡಿ, ಅವರು ತಪ್ಪು ಹೇಳ್ಕೊಡು ಪಾಪ ಮಾಡ್ಯ ಏನಾರ ಮಾಡ್ಯಾರ ಹೇಳ್ಕೊಡು. ಜಿಲ್ಲೆಯಲ್ಲಿ ಕ್ರೈಮ್ ರೇಟ್ ತಡೆಯೋದ್ರಲ್ಲಿ ಪೊಲೀಸರು ಬಹಳಷ್ಟು ಈಗ ಪ್ಲೀಸ್ ಲೆಟ್ ಅಸ್ ನಾಟ್ ಇದು ಜನರಲ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ. ನಾವು ಗೌರವಿಸುತ್ತದ ನೋಡ್ರೀಗ ಸಮಯ ಬಹಳ ಕಡಿಮೆ, ಹೇಳೋದು ಸೂಕ್ತ ಪಾಪ ಮಾಡಿದಾರ. 2 ಜನ ಬ್ರೇಕ್ ಮಾಡಿದಾರ. ಮುಖ್ಯಮಂತ್ರಿ ಹೇಳಿದ ಒಮ್ಮೆ ಅವ್ರನ್ನ ಹೋಮ್ ಮಿನಿಸ್ಟರ್ ಸಣ್ಣ ಮಾಡಿದಾರ. ಬಟ್ ನೋಡ್ ನಾಳೆ ಬಸ್ತು ಹೋಗ್ಬೇಕು, ಅವ್ರಿಗೆ ಗೌರವ ಮೆಡಲ್ ಬರ್ತಾವಲ್ಲ ನೋಡ್ಸೋ ಬೆಳಗ್ಗೆ ಮಾಡ್ತಾರೆ. ಸರ್, ಈಗ PPP ಹೋರಾಟಗಾರರ ನಿಯೋಗವನ್ನ ಯಾವ ರೀತಿ ನಾಳೆ ನಾನು ನಿನ್ನೇನೋ ಹೇಳಿದ್ದೀನಿ, ಮತ್ತಿನ್ನ ನಾನು ಅದೇ ಇಲ್ಲ ಸರ್, ನಾನು ನಿಯೋಗ ಒಂದು ಕಳಿಸಲ ಹೇಳ್ತೀನಿ ಕೇಳಿ. ಲಾಸ್ಟ್ ಇದು ಮೇಲೆ ಹೇಳಂಗಿಲ್ಲ ಅದ್ರ ಬಗ್ಗೆ ಸ್ಟೇಟ್ಮೆಂಟ್. ಒಂದೇದು PPP ಹೋರಾಟಗಳು ಸರ್ಕಾರದಿಂದ ಆಗ್ಬೇಕು, PPP ಬೇಡ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ವಿ. ಮುಖ್ಯಮಂತ್ರಿಗಳು ಒಂದ್ ಏನ್ ಹೇಳಿದ್ರು, ನನ್ನ ಕಡೆ ವಿಡಿಯೋ ರೆಕಾರ್ಡ್ ಇದೆ, ನಿಮ್ PPP ಬೇಡಪ್ಪ, ಆಯ್ತು ಸರ್ಕಾರದ ಮಾಡೋದು ಸ್ವಲ್ಪ ತಡ ಆಗ್ತದ ಅಂತ ಹೇಳಿದ್ರು. ಏನ್ರಿ ಇವ್ರು ಏನ್ ಹೇಳಿದ್ರು, 2 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ, 12 ವರ್ಷ ಹೋಗ್ಲಿ ಆಗ್ಲಿ ಅಂತ ಹೇಳಿದ್ರು. ಅದು ಬಿಡ್ರಿ. ಮೊನ್ನೆ ನಾವು ಪ್ರೆಸ್ ಕಾನ್ಫರೆನ್ಸ್ ಅವ್ರಿಗೆ ಸಮಾಧಾನ ಆಗಿಲ್ಲ. ಮುಖ್ಯಮಂತ್ರಿಗಳು ಸಹ ಮತ್ತೆ ಪದೇ ಹೇಳ್ಬೇಕು, ಅವ್ರ ಮಿನಿಸ್ಟರ್ ಅವ್ರ ಮನೆಯವರು ಅಡ್ಮಿಟ್ ಆಗಿದ್ರು, ಇನ್ನೊಂದು ಮೀಟಿಂಗ್ ಇತ್ತು ಕಾಪದಾಗ, ಅಷ್ಟಾದ್ರೂ ಭೇಟಿ ಮಾಡಿಸಿದೀನಿ, ಎಲ್ಲ ಆಗಿದೆ. ಅಷ್ಟಾದ್ಮೇಲೆ ಬಿಟ್ಬಿಡ್ಬೇಕಾಗಿತ್ತು ಅದಕ್ಕೆ. PPP ಮಾಡಿದ್ರೆ ಸರ್ಕಾರ ಮಾಡಿದ್ರೆ ನಾವು ಉಳಿತಲ್ಲ ಮಾಡಿದ್ರೆ ಯಾಕೆ ಹೋರಾಟ? ಇದಾದ್ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀನಿ MP ಪಾಟೀಲ್ ಒತ್ತು ಹೋಗ್ತೀನಿ ಫೈನಲಿ. ಬಿಜಾಪುರದಲ್ಲಿ PPP ಕಾಲೇಜ್ ಇಲ್ಲ, ಬಿಜಾಪುರಕ್ಕೆ ಸರ್ಕಾರಿ ಕಾಲೇಜ್ ಆಗ್ತದೆ. ಹಣಕಾಸಿನ ಇದರಿಂದ ಒಂದು ದಿವಸ ಅದು ಎಷ್ಟು ಸಾಧ್ಯ ಆಗ್ತದೆ ಬೇಗ ಅದನ್ನ ನಾವು ಮಾಡ್ತೀವಿ ಏನ್ರಿ. ಆಮೇಲೆ ಬರೆದು ಕೊಡೋದು, ಕ್ಯಾಬಿನೆಟ್ ಡಿಸಿಷನ್ ಮಾಡೋದು, ಇದು ಯಾರು ಕಲಿಸ್ಯಾರ ಗೊತ್ತಿಲ್ಲ ನನಗ. ನೀನ್ ಹೇಳಿ ಅಂತ ಅದು ಸರ್ಕಾರದ ಪದ್ಧತಿ ಇರಂಗಿಲ್ಲ. ಬಿಜಾಪುರ ಜಿಲ್ಲಾದಾಗ 1000 ಅಲ್ಲ, ಪ್ರತಿ ದಿವಸ ರಾಜ್ಯದಾಗ 1000 ಸ್ಟ್ರೈಕ್ ಆಗ್ತಾವ. ಅವರೆಲ್ಲರಿಗೂ ಕ್ಯಾಬಿನೆಟ್ ಡಿಸಿಷನ್ ಮಾಡ್ಕೊಂಡು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮಾಡ್ಬೇಕಂತ ಜಿಲ್ಲಾ ಮುಖ್ಯಮಂತ್ರಿ ಎಲ್ಲ ಕೆಲಸ ಬಿಟ್ಟು ಅದೇ 365 ದಿವಸ ಹಂಗ ಇರಂಗಿಲ್ಲ ಪದ್ಧತಿ. ವಿಶ್ವಾಸ ಇಡ್ಬೇಕಾಗ್ತದೆ. ನಾನು ಮುಖ್ಯಮಂತ್ರಿಗಳು ಹೇಳಿದಾರೆ, ನಾನು ಹೇಳಿದ್ದೀನಿ. ಅಷ್ಟೇ ಅಲ್ಲ, ಸಚಿವ ಕೆಲಸ ಕೇಳಿದ್ದೀನಿ, ಎಲ್ಲರೂ ಕರೆ ಕೇಳಿದ್ದೀನಿ, ಬರ ಕೇಳಿದ್ದೀನಿ. ಅವ್ರಿಗೆ ಮುಖ್ಯಮಂತ್ರಿಗಳಿಂದ ಅವತ್ತ ಮತ್ತೊಮ್ಮೆ ಅನೌನ್ಸ್ ಮಾಡ್ತೀವಿ, ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜನ್ನೇ ಮಾಡಲಾಗುವುದು. ಆಯ್ತಾ? ಏನ್ ಬೇಕಂದ್ರೆ ಸ್ಟೇಟ್ಮೆಂಟ್ ಮಾಡ್ತೀವಿ, ಮುಗಿತು. ಬಸವರಾಜ್, ನೀನು ಆಕ್ಟಿವಿಸ್ಟ್ ತರ ಮಾತಾಡ್ತೀನಿ. ಸುಮ್ಮನೆ ಹಣಕಾಸಿನ ಲಭ್ಯತೆ ಪ್ರಕಾರ ಮಾಡ್ತೀವಿ ಮುಖ್ಯಮಂತ್ರಿ ಹೇಳಿದಾರೆ. ಸುಮ್ಮನೆ ಭೂಮಿ ಪೂಜೆ ಸುಮ್ಮನೆ ಬಿಡಿ, ಇದೆಲ್ಲ ಡೋಂಟ್ ಪ್ಲೇ ಪ್ರೊಟೆಕ್ಷನ್. ಯು ಬೇಗ ಫಸ್ಟ್ ನಾಟ್ ಯು ಡೋಂಟ್ ಪ್ಲೇ ಪ್ರೊಟೆಕ್ಷನ್. ಪ್ಲೀಸ್ ಐ ಕಾಂಟ್ ಯು ಫಾರ್ ದ ಲಾಸ್ಟ್ ಟೈಮ್. ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ಆಗ್ತದಷ್ಟು ನಮ್ಮ ಸರ್ಕಾರ ಮಾಡ್ಕೊಂಡು ಹೆಮ್ಮೆ ಅಂತ ಮಾಡ್ತಾ ಇದ್ದೀವಿ. ಹೇಳ್ತಾ ಇದ್ದೀವಿ PPP ಇಲ್ಲ, ಸರ್ಕಾರದ ಆಗ್ತದೆ, ಮುಖ್ಯಮಂತ್ರಿಗಳು 4 ಕಡೆ ಆಗ್ತದೆ, ಹಣಕಾಸು ಲಭ್ಯತೆ ಮಾಡ್ಕೊಂಡು ಡಿಸ್ಟ್ರಿಕ್ಟ್
ಭೂಮಿ ಪೂಜೆ ಮಾಡಿದ್ರೆ ಹೆಂಗ್ ಮಾಡ್ತಾರೆ? ಅಂದ್ರೆ ಇವತ್ತು ನಾನು ನೀವು ಬರ್ತೀವಿ, ಟೆಂಡರ್ ಆಗಿಲ್ಲ, ಸುಡುಗಾಡ ಆಗಿಲ್ಲ, ಭೂಮಿ ಪೂಜೆ ಮಾಡಿ ಕ್ಯಾಬಿನೇಷನ್ ಆಗಿರ್ತೀವಿ, ಅದು ಬರ್ತೀವಿ ನೀವು ಹೆಡ್ಲೈನ್ ಬರ್ತೀವಿ. ಬಟ್ ಪ್ಲೀಸ್ ಭೂಮಿ ಪೂಜೆ ಸೆನ್ಸಿಬಲ್. ಓಕೆ, ಧನ್ಯವಾದಗಳು. ಯುನೆಸ್ಕೋ ತುಂಬಾ ಜನ ಡಿಫ್ರೈಡ್ ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್